ಸ್ವಸ್ತಿಕ್ ಹಾಕುವಾಗ ಈ ತಪ್ಪುಗಳನ್ನು ಮಾಡಿದರೆ ಅದೃಷ್ಟವನ್ನೇ ಕಳೆದುಕೊಳ್ಳುವಿರಿ. ತಪ್ಪಾದ ಸ್ವಸ್ತಿಕ್ ಚಿಹ್ನೆ ನೀಡುತ್ತೆ ಅಶುಭದ ಫಲ. ಸ್ವಸ್ತಿಕ್ ಚಿಹ್ನೆಯನ್ನು ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಮನೆಯ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕವನ್ನು ಹಾಕುವುದು ಒಳ್ಳೆಯದು ಎನ್ನುವ ನಂಬಿಕೆ ಹಿಂದೂ ಧರ್ಮದಲ್ಲಿದೆ. ಮನೆಯ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಹಾಕುವುದು ಹೇಗೆ? ಸ್ವಸ್ತಿಕದ ಮಹತ್ವವೇನು? ಸ್ವಸ್ತಿಕವನ್ನು ಹಾಕುವಾಗ ಏನು ಮಾಡಬೇಕು ಮತ್ತು ಏನು ಮಾಡಬಾರದು? ಸ್ವಸ್ತಿಕ್ ಚಿಹ್ನೆ ಬಗ್ಗೆ ಕೆಲವರಿಗೆ ತಿಳಿದಿದೆ. ಅದು ಸಂತೋಷ, ನೆಮ್ಮದಿ, ವ್ಯಾಪಾರ ವೃದ್ಧಿಯನ್ನು ನೀಡುತ್ತದೆ. ಆದರೆ ಅದನ್ನು ಬಿಡಿಸುವಾಗ ತಪ್ಪಾದರೆ, ಅದನ್ನು ಸೂಕ್ತ ಸ್ಥಳದಲ್ಲಿ ಬಿಡಿಸದೆ ಹೋದರೆ ಸಮಸ್ಯೆ ಕಾಡುತ್ತದೆ. ಹಿಂದೂ ಧರ್ಮದಲ್ಲಿ ಸ್ವಸ್ತಿಕಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಇದು 2 ಪದಗಳಿಂದ ಮಾಡಲ್ಪಟ್ಟಿದೆ. ಇದರಲ್ಲಿ ಸು ಎಂದರೆ ಮಂಗಳ ಮತ್ತು ಅಸ್ತಿ ಎಂದರೆ ಇರುವುದು. ಅಂದರೆ ಸ್ವಸ್ತಿಕದ ಮೂಲಭೂತ ಅರ್ಥವೆಂದರೆ ಶುಭಕರವಾಗಿರಲಿ ಅಥವಾ ಕ್ಷೇಮವಾಗಿರಲಿ ಎಂಬುದಾಗಿದೆ. ಪ್ರತಿ ಶುಭ ಕಾರ್ಯದಲ್ಲಿ ಸ್ವಸ್ತಿಕವನ್ನು ಕಡ್ಡಾಯವಾಗಿ ಬಳಸುತ್ತಾರೆ. ಇದನ್ನು ಗಣಪತಿಯ ಸಂಕೇತವಾಗಿಯೂ ಪರಿಗಣಿಸಲಾಗಿದೆ. ಜನರು ತಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಪೂರ್ಣ ನಂಬಿಕೆ ಮತ್ತು ಗೌರವದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕುತ್ತಾರೆ. ಸ್ವಸ್ತಿಕವನ್ನು ಸಾತಿಯ ಎಂದು ಕರೆಯುತ್ತಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಮಾಡಿದ ಸ್ವಸ್ತಿಕವನ್ನು ತುಂಬಾ ಮಂಗಳಕರ ಎನ್ನುವ ನಂಬಿಕೆ ಇದೆ. ಮನೆಯ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕವನ್ನು ಹಾಕುವುದು ಒಳ್ಳೆಯದೇ ಎಂದು ಪರಿಗಣಿಸಲಾಗಿದೆ. ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕವನ್ನು ಹಾಕುವಾಗ ಯಾವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಗೊತ್ತಾ? ಹಿಂದೂ ಧರ್ಮದಲ್ಲಿ ಬರೀ ದೇವರ ಪೂಜೆ, ಆರಾಧನೆ, ಮಂತ್ರಗಳ ಬಗ್ಗೆ ಮಾತ್ರ ಹೇಳಿಲ್ಲ. ಅಲ್ಲಿ ಅನೇಕ ವಿಷಯಗಳಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ರಂಗೋಲಿ, ಹೂ, ಮನೆಯ ಮುಖ್ಯ ದ್ವಾರ, ಹೀಗೆ ಅನೇಕ ವಿಷಯಗಳನ್ನು ಹೇಳಲಾಗಿದೆ. ಅದರಲ್ಲಿ ಸ್ವಸ್ತಿಕ್ ಚಿಹ್ನೆ ಕೂಡ ಸೇರಿದೆ. ಸ್ವಸ್ತಿಕ್ ಚಿಹ್ನೆಯನ್ನು ಹೇಗೆ ಬಿಡಿಸಬೇಕು, ಹಾಗೆ ಅದನ್ನು ಹೇಗೆ ಬಳಸಬೇಕು ಎನ್ನುವ ಬಗ್ಗೆಯೂ ಹೇಳಲಾಗಿದೆ. ನಿಮಗೆಲ್ಲ ತಿಳಿದಿರುವಂತೆ ಸ್ವಸ್ತಿಕ್ ಚಿಹ್ನೆಯು ಪ್ರತಿ ಶುಭ ಕಾರ್ಯದಲ್ಲಿ ಬಳಸಲಾಗುತ್ತದೆ. ಸ್ವಸ್ತಿಕವನ್ನು ಗಣೇಶನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ಸ್ವಸ್ತಿಕ್ ಮಾಡಿ ಮುಖ್ಯ ಬಾಗಿಲಿನ ಮೇಲೆ ಯಾವಾಗಲೂ ಸಿಂಧೂರದಿಂದ ಸ್ವಸ್ತಿಕವನ್ನು ಮಾಡಬೇಕು. ಸಿಂಧೂರದಿಂದ ಮಾಡಿದ ಸ್ವಸ್ತಿಕವು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ದಾರಿಯನ್ನು ತೆರೆಯುತ್ತದೆ ಎನ್ನುವ ನಂಬಿಕೆ ಇದೆ. ಸ್ವಸ್ತಿಕ ಹಾಕುವ ಮುನ್ನ ಹೀಗೆ ಮಾಡಿ. ನೀವು ಮುಖ್ಯ ಬಾಗಿಲಿನ ಮೇಲೆ ಸ್ವಸ್ತಿಕವನ್ನು ಮಾಡುವ ಮುನ್ನ ಮುಖ್ಯ ದ್ವಾರವನ್ನು ಸರಿಯಾದ ರೀತಿಯಲ್ಲಿ ಶುದ್ಧಗೊಳಿಸಬೇಕು. ಮುಖ್ಯ ದ್ವಾರದ ಮೇಲೆ ಧೂಳು ಮತ್ತು ಮಣ್ಣಿನಿಂದ ಕೊಳಕು ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಸ್ವಸ್ತಿಕ್ ಬಳಿ ಇವುಗಳನ್ನು ಇಡಬಾರದು. ಮನೆಯ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕವನ್ನು ಮಾಡಿದ ನಂತರ ಸುತ್ತಲೂ ಶೂ ಮತ್ತು ಚಪ್ಪಲಿಗಳ ರಾಶಿ ಇರಬಾರದು ಎಂಬುದನ್ನು ನೆನಪಿಡಿ. ಒಂದು ವೇಳೆ ನೀವು ಸ್ವಸ್ತಿಕದ ಬಳಿ ಇವುಗಳನ್ನಿಟ್ಟರೆ ಅದು ನೀವು ದೇವರ ರೂಪವಾದ ಸ್ವಸ್ತಿಕಕ್ಕೆ ಮಾಡುವ ಅವಮಾನವಾಗಿದೆ. ಇವುಗಳ ಬಗ್ಗೆ ಎಚ್ಚರವಿರಲಿ. ಬಾಗಿಲಿನಲ್ಲಿ ಸ್ವಸ್ತಿಕನ್ನು ಹಾಕುವಾಗ ನೀವು ಅದರ ಗಾತ್ರವನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಮುಖ್ಯ. ಸ್ವಸ್ತಿಕದ ಗಾತ್ರಕ್ಕೆ ಹೆಚ್ಚು ಮಹತ್ವವನ್ನು ನೀಡಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಸ್ವಸ್ತಿಕದ ಗಾತ್ರ ಹೀಗಿರಲಿ: ವಾಸ್ತುದೋಷಗಳನ್ನು ಕಡಿಮೆ ಮಾಡಲು ಅಥವಾ ನಿರ್ಮೂಲನೆ ಮಾಡಲು 9 ಬೆರಳುಗಳಷ್ಟು ಉದ್ದ ಮತ್ತು ಅಗಲವಾಗಿ ಸ್ವಸ್ತಿಕವನ್ನು ಮಾಡುವುದು ಒಳ್ಳೆಯದು ಎಂದು ನಂಬಲಾಗಿದೆ. ಸ್ವಸ್ತಿಕ ಹಾಕಲು ಕಾರಣ: ಮನೆಯ ಮುಂದೆ ಮರ, ಕಂಬ ಕಂಡರೆ ಅದು ನಕಾರಾತ್ಮಕ ಶಕ್ತಿಯ ಸಂಕೇತ. ಇದರ ದುಷ್ಪರಿಣಾಮಗಳನ್ನು ತಡೆಯಲು ಪ್ರತಿದಿನ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕವನ್ನು ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಸ್ವಸ್ತಿಕದ ಬಳಿ ಇವುಗಳನ್ನಿಡಿ. ಮುಖ್ಯ ದ್ವಾರದಲ್ಲಿ ಹಾಕಿದ ಸ್ವಸ್ತಿಕ ಚಿಹ್ನೆಯು ಸುತ್ತಲೂ ಅರಳಿ, ಮಾವು ಅಥವಾ ಅಶೋಕ ಎಲೆಗಳ ಹಾರವನ್ನು ಇಡಬೇಕು ಅಥವಾ ಈ ಎಲೆಗಳನ್ನು ಸ್ವಸ್ತಿಕದ ಸುತ್ತ ಇಡಬೇಕು. ಈ ರೀತಿ ಮಾಡುವುದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ಸ್ಥಳದಲ್ಲೂ ಸ್ವಸ್ತಿಕ ಹಾಕಬಹುದು. ಮುಖ್ಯ ಬಾಗಿಲನ್ನು ಹೊರತುಪಡಿಸಿ ನೀವು ಮನೆಯ ಅಂಗಳದ ಮಧ್ಯದಲ್ಲಿಯೂ ಸಹ ಸ್ವಸ್ತಿಕವನ್ನು ಹಾಕಬಹುದು. ಈ ಕಾರಣದಿಂದಾಗಿ ಪೂರ್ವಜರು ನಿಮ್ಮ ಮನೆಯ ಅಂಗಳದಲ್ಲಿ ನೆಲೆಸುತ್ತಾರೆ ಮತ್ತು ಅವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ಅನೇಕ ಮಹಿಳೆಯರು ಬೆಳಗ್ಗೆ ದೇವರ ಮುಂದೆ ಮತ್ತು ಮುಖ್ಯ ದ್ವಾರದ ಮುಂದೆ ರಂಗೋಲಿಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸುತ್ತಾರೆ. ಇನ್ನು ಕೆಲವರು ಮನೆಯ ಮುಖ್ಯ ದ್ವಾರಕ್ಕೆ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿರಲಾಗುತ್ತದೆ. ನಂಬಿಕೆಗಳ ಪ್ರಕಾರ ಸ್ವಸ್ತಿಕವನ್ನು ಸರಿಯಾದ ದಿಕ್ಕಿನಲ್ಲಿ ಬಿಡಿಸಿದರೆ ಮಾತ್ರ ಶುಭ ಫಲಿತಾಂಶ ಸಿಗುತ್ತದೆ. ಸ್ವಸ್ತಿಕ್ ಬಿಡಿಸುವ ವಿಧಾನ: ಸ್ವಸ್ತಿಕ್ ಬಿಡಿಸುವ ವಿಧಾನ ತಪ್ಪಾದರೆ ಯಾವುದೇ ಫಲಿತಾಂಶ ಸಿಗುವುದಿಲ್ಲ. ಹಾಗಾಗಿ ಮೊದಲು ಸ್ವಸ್ತಿಕವನ್ನು ಹೇಗೆ ಬಿಡಿಸಬೇಕೆಂದು ಎಂಬುದನ್ನು ಕಲಿಯದಿರಬೇಕು. ನೀವು ಸ್ವಸ್ತಿಕ್ ಬಿಡಿಸುತ್ತಿದ್ದರೆ ಮೊದಲು ಬಲ ಭಾಗವನ್ನು ಮಾಡಿ, ಇದರ ನಂತರ ಸ್ವಸ್ತಿಕದ ಎಡಭಾಗವನ್ನು ಮಾಡಿ. ಬಹುತೇಕ ಜನರು ಸ್ವಸ್ತಿಕ ಬಿಡಿಸುವ ಮೊದಲು ಪ್ಲಸ್ ಚಿಹ್ನೆ ಹಾಕುತ್ತಾರೆ, ನಂತರ ಗೆರೆ ಎಳೆದು ಸ್ವಸ್ತಿಕ್ ಬಿಡಿಸುತ್ತಾರೆ. ಶಾಸ್ತ್ರಗಳ ಪ್ರಕಾರ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸುವಾಗ ಅದನ್ನು ಎಂದಿಗೂ ಪ್ಲಸ್ ಚಿಹ್ನೆಯಿಂದ ಪ್ರಾರಂಭಿಸಬಾರದು. ಪ್ಲಸ್ ಚಿಹ್ನೆಯೊಂದಿಗೆ ಸ್ವಸ್ತಿಕವನ್ನು ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಸ್ವಸ್ತಿಕ್ ಚಿಹ್ನೆ ಬರೆಯುವುದರಿಂದ ಲಾಭಗಳು: ಸ್ವಸ್ತಿಕ್ ಚಿಹ್ನೆಯನ್ನು ತ್ರಿಜೋರಿ ಅಂದರೆ ಹಣ ಇಡುವ ಪೆಟ್ಟಿಗೆಯ ಮೇಲೆ ಬರೆಯಲಾಗುತ್ತದೆ. ಇದರಿಂದ ಹಣದ ಕೊರತೆ ದೂರವಾಗುತ್ತದೆ ಮತ್ತು ತಿಜೋರಿ ಎಂದಿಗೂ ಖಾಲಿಯಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಳದಿ ಸ್ವಸ್ತಿಕ ಚಿಹ್ನೆಯನ್ನು ಮನೆಯಲ್ಲಿ ಬರೆಯುವುದರಿಂದ ಶುಭವನ್ನು ತರುತ್ತದೆ. ಮನೆಯ ಮುಂಬಾಗಿಲಲ್ಲಿ ಬರೆಯುವುದರಿಂದ ಶುಭ ಫಲ ಸಿಗುತ್ತದೆ. ಅದೇ ರೀತಿ ಮನೆಯ ದೇವರ ಕೋಣೆಯಲ್ಲಿ ಸ್ವಸ್ತಿಕ ಚಿಹ್ನೆ ಇರುವುದು ತುಂಬಾ ಮಂಗಳಕರವಾಗಿದೆ. ಇದು ಇಡೀ ಮನೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಸ್ವಸ್ತಿಕ ಚಿಹ್ನೆ ಇದ್ದರೆ ಅನೇಕ ರೀತಿಯ ಕಾಯಿಲೆಗಳಿಂದ ಪರಿಹಾರ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ. ಆದರೆ ಹಳದಿ ಬಣ್ಣದಲ್ಲಿ ಬರೆದ ಸ್ವಸ್ತಿಕ ಚಿಹ್ನೆಯು ಎಲ್ಲ ಸಂದರ್ಭದಲ್ಲಿಯೂ ಮಂಗಳಕರವಾಗಿದೆ. ಈ ಸ್ವಸ್ತಿಕ ಚಿಹ್ನೆಯನ್ನು ಮನೆಯಲ್ಲಿರುವುದು ಲಕ್ಷ್ಮೀ ದೇವಿಯ ಆಶೀರ್ವಾದವೂ ಸಿಗುತ್ತದೆ. ನಕಾರಾತ್ಮಕ ಪ್ರಭಾವಗಳನ್ನು ದೂರ ಮಾಡಿ ಮತ್ತು
ಧನಾತ್ಮಕ ಶಕ್ತಿಯು ಮನೆಯೊಳಗೆ ಹರಿಯುವಂತೆ ಮಾಡುತ್ತದೆ. ಸಂತೋಷ ಮತ್ತು ಸಮೃದ್ಧಿಗೆ ಸ್ವಸ್ತಿಕ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯದ್ವಾರದ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನು ಬಿಡಿಸಬೇಕು. ಇಲ್ಲವೇ ನೀವು ಸ್ವಸ್ತಿಕ ಚಿಹ್ನೆಯನ್ನು ಮುಖ್ಯದ್ವಾರಕ್ಕೆ ಅಂಟಿಸಬಹುದು. ಒಟ್ಟಿನಲ್ಲಿ ಮನೆ ಮುಖ್ಯದ್ವಾರದ ಬಳಿ ಸ್ವಸ್ತಿಕ ಇದ್ರೆ ಅದನ್ನು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ವ್ಯಾಪಾರದಲ್ಲಿ ಸಮಸ್ಯೆಯಾಗ್ತಿದೆ, ಯಾವುದೇ ಲಾಭ ಸಿಗ್ತಿಲ್ಲ ಎನ್ನುವವರು ವ್ಯಾಪಾರದಲ್ಲಿ ಆಗ್ತಿರುವ ನಷ್ಟ ತಪ್ಪಿಸಲು ಸ್ವಸ್ತಿಕದ ಈ ಉಪಾಯವನ್ನು ಮಾಡಬಹುದು. ನೀವು ಕೆಂಪು ಬಣ್ಣದ ಬಟ್ಟೆಯ ಮೇಲೆ ಸ್ವಸ್ತಿಕ್ ಬಿಡಿಸಿ ಅದನ್ನು ಕಪಾಟಿನಲ್ಲಿ ಇಡಬೇಕು. ಹಣದ ಕೊರತೆ ನೀಗುತ್ತದೆ. ವಾಸ್ತು ನಂಬಿಕೆಗಳ ಪ್ರಕಾರ ಮನೆಯ ಉತ್ತರ ದಿಕ್ಕಿನಲ್ಲಿ ಸ್ವಸ್ತಿಕವನ್ನು ಬಿಡಿಸುವುದರಿಂದ ಮನೆಯಲ್ಲಿ ಎಂದೂ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ. ಲಕ್ಷ್ಮಿ ಮನೆಯಲ್ಲಿ ಹಣದ ಹೊಳೆ ಹರಿಸುತ್ತಾಳೆ. ಮನೆಯಲ್ಲಿ ಸಂತಸ ಹೆಚ್ಚಾಗಲು ಈ ಉಪಾಯ ಮಾಡಿ. ಮನೆಯಲ್ಲಿ ಸದಾ ಗಲಾಟೆ ನಡೆಯುತ್ತಿದ್ದರೆ ನೆಮ್ಮದಿ ಇಲ್ಲ ಎನ್ನುವವರು ಸ್ವಸ್ತಿಕ್ ಸಹಾಯ ಪಡೆಯಬಹುದು. ನೀವು ಮನೆಯ ಸುಖ ಸಂತೋಷ ಹೆಚ್ಚಬೇಕೆಂದರೆ ಮನೆಯ ದಕ್ಷಿಣ ದಿಕ್ಕಿಗೆ ಸ್ವಸ್ತಿಕನ್ನು ಹಚ್ಚಬೇಕು. ಹೀಗೆ ಮಾಡಿದರೆ ಸಿಗುತ್ತದೆ ಪ್ರತಿ ಕೆಲಸದಲ್ಲಿ ಯಶಸ್ಸು. ನಿಮ್ಮ ಕೆಲಸ ಪೂರ್ಣಗೊಳ್ಳದಿದ್ದರೆ ಅಥವಾ ಯಶಸ್ವಿಯಾಗದಿದ್ದರೆ ನೀವು ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಸ್ವಸ್ತಿಕ ಗುರುತು ಮಾಡಬೇಕು. ಹೀಗೆ ಮಾಡಿದರೆ ಅಪೂರ್ಣಗೊಂಡ ಕೆಲಸ ಪೂರ್ಣಗೊಳ್ಳುತ್ತದೆ, ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ. ಈ ಸ್ವಸ್ತಿಕವನ್ನು ಕೆಂಪು ಮತ್ತು ಸಿಂಧೂರ ಬಣ್ಣದಲ್ಲೇ ಇರಬೇಕು. ಸ್ವಸ್ತಿಕ್ ಕೆಂಪು ಬಣ್ಣದಲ್ಲಿ ಹಾಕಿದರೆ ಶುಭಕರ. ಅಂಗಳದಲ್ಲಿ ಹಾಕುವ ಮೂಲಕ ಶುಭ ಫಲಿತಾಂಶಗಳನ್ನು ಪಡೆಯಬಹುದು. ಹಿರಿಯರ ಕೃಪೆ ಇದರಿಂದ ನಿಮ್ಮ ಮೇಲೆ ಇರುತ್ತದೆ. ಯಾವುದೇ ಕೆಟ್ಟ ಶಕ್ತಿಯ ಪರಿಣಾಮ ಉಂಟಾಗುವುದಿಲ್ಲ. ಸ್ವಸ್ತಿಕ್ ಚಿಹ್ನೆ ಮನೆಯ ದೇವರ ಕೋಣೆಯಲ್ಲಿ ಹೆಚ್ಚಾಗಿ ಕಾಣಬಹುದು. ದೇವರ ಕೋಣೆಯಲ್ಲಿ ಹಾಕುವ ಸ್ವಸ್ತಿಕ್ ಚಿಹ್ನೆ ಮೇಲೆ ದೇವರನ್ನು ಪ್ರತಿಷ್ಠಾಪಿಸುವುದು ಉತ್ತಮ. ಇದರಿಂದ ಯಾವುದೇ ಆರ್ಥಿಕ ಕಟ್ಟು ಬರುವುದಿಲ್ಲ. ವಿಶೇಷವಾಗಿ ದೀಪಾವಳಿಯ ಸಂದರ್ಭದಲ್ಲಿ ಈ ಚಿಹ್ನೆ ಹಾಕಿ ಹೊಸಲಿಗೆ ಪೂಜೆ ಮಾಡಬೇಕು. ಸ್ವಸ್ತಿಕ ಲಾಂಛನದ ಮೇಲೆ ದೇವರ ತೀರ್ಥ ಮತ್ತು ಗಂಗಾ ಜಲ ಹಸುವಿನ ಗಂಜಲವನ್ನು ಚುಮುಕಿಸಿದರೆ ಅದರ ಶಕ್ತಿ ಹೆಚ್ಚಾಗುತ್ತದೆ. ಸ್ವಸ್ತಿಕ ಲಾಂಛನವನ್ನು ಅಳವಡಿಸಿಕೊಂಡ ನಂತರ ಧೂಳು ಬೀಳದ ಹಾಗೆ ಆಗಾಗ ಒರೆಸಬೇಕು. ಸ್ವಸ್ತಿಕ್ ಲಾಂಛನವು ಹಿತ್ತಾಳೆಯಿಂದ ಅಥವಾ 5 ಲೋಹಗಳಿಂದ ಮಾಡಿದರೆ ಒಳ್ಳೆಯದು. ಸ್ವಸ್ತಿಕ್ ಲಾಂಛನವು ಮನೆಯಲ್ಲಿ ಸುಖ ಸಂತೋಷವನ್ನು ಸಹಾಯ ಮಾಡುತ್ತದೆ. ಸ್ವಸ್ತಿಕ್ ಲಾಂಛನವು ಮನೆಯ ಸುತ್ತಮುತ್ತ ದುಷ್ಟಶಕ್ತಿ ರಕ್ಷಣೆ ಮಾಡುತ್ತದೆ. ಮನೆಯ ಗೇಟ್ ಅಥವಾ ಕಾಂಪೌಂಡಿನ ಮೇಲೆ ಸ್ವಸ್ತಿಕ್ ಲಾಂಛನವನ್ನು ಹಾಕಬೇಕು. ಉತ್ತರ ದಿಕ್ಕಿನ ಗೋಡೆಯ ಮೇಲೆ ಅರಿಶಿಣದಿಂದ ಸ್ವಸ್ತಿಕ್ ಅನ್ನು ಬಿಡಿಸಿದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತದೆ. ಮಂಗಳ ಕಾರ್ಯ ಮಾಡುವಾಗ ಕೆಂಪು ಬಣ್ಣದ ಸ್ವಸ್ತಿಕ್ ಬರೆಯುವುದು ಶುಭಕರ. ಕುಂಕುಮ ಅಥವಾ ರಂಗೋಲಿಯಿಂದ ಮನೆಯ ಹೊರಭಾಗದಲ್ಲಿ ಅಂದರೆ ಮನೆಯ ಅಂಗಳದಲ್ಲಿ ಅಂದರೆ ಮನೆಯ ಪ್ರವೇಶ ದ್ವಾರದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದರೆ ಶುಭ ಎಂದು ಹೇಳಲಾಗುತ್ತದೆ. ಇದರಿಂದ ಗಣೇಶನು ಸಂತೃಪ್ತನಾಗುತ್ತಾನೆ. ಸ್ವಸ್ತಿಕ ಲಾಂಛನವು ಮನೆಯ ಸುತ್ತಲಿನ ಜಾಗವನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತದೆ. ಸ್ವಸ್ತಿಕ್ ಚಿಹ್ನೆಯು ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ. ಕೆಲವರು ಮನೆಯ ಬಾಗಿಲಿಗೂ ಸಹ ಸ್ವಸ್ತಿಕ್ ಚಿಹ್ನೆ ಹೊಂದಿರುವ ತೋರಣವನ್ನು ಹಾಕುತ್ತಾರೆ. ಇದರಿಂದ ಮನೆಯ ಮೇಲೆ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ ಹಾಗೂ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಗಣೇಶನ ಮುಂದೆ ಸ್ವಸ್ತಿಕ್ ಚಿಹ್ನೆಯ ರಂಗೋಲಿಯನ್ನು ಹಾಕಿದರೆ ಗಣೇಶನು ಸಂತೃಪ್ತನಾಗುತ್ತಾನೆ. ಸ್ವಸ್ತಿಕ್ ಚಿಹ್ನೆಯು ಸಾವಿರಾರು ವರ್ಷಗಳಿಂದಲೂ ಅದ್ಭುತವಾದ ಮಹಿಮೆಯನ್ನು ಹೊಂದಿದೆ. ಯಾವುದೇ ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚಾಗಿ ಸ್ವಸ್ತಿಕ್ ಚಿಹ್ನೆಯ ರಂಗೋಲಿಯನ್ನೇ ಹಾಕುತ್ತಾರೆ. ಹೀಗೆ ಮಾಡುವುದರಿಂದ ಪೂಜೆಯ ಹೆಚ್ಚಿನ ಫಲ ದೊರೆಯುತ್ತದೆ. ಸ್ವಸ್ತಿಕ್ ಚಿಹ್ನೆಯ ಶಕ್ತಿಯಿಂದ ಆರೋಗ್ಯದ ಸಮತೋಲನವನ್ನು ಕಾಯ್ದುಕೊಳ್ಳಬಹುದು. ಮನಸ್ಸಿಗೆ ನೆಮ್ಮದಿ ದೊರಕುತ್ತದೆ. ದೇಹ ಹಾಗೂ ಮನಸ್ಸಿನ ಸಮತೋಲನ ಕಾಯ್ದುಕೊಳ್ಳಬಹುದು. ಸ್ವಸ್ತಿಕ್ ಹಿಂದೂ ಧರ್ಮದ ಒಂದು ಶ್ರೇಷ್ಠವಾದ ಸಂಕೇತ. ಈಗ ಸ್ವಸ್ತಿಕ್ ಚಿಹ್ನೆಯ ರಂಗೋಲಿ ಹಾಕುವ ಸಾಧನವು ಸಹ ಮಾರುಕಟ್ಟೆಗೆ ಬಂದಿದೆ. ಅದರಿಂದ ಎಲ್ಲರ ಮನೆಯಲ್ಲೂ ದಿನವೂ ಸ್ವಸ್ತಿಕ್ ಚಿಹ್ನೆಯ ರಂಗೋಲಿಯೇ ಹೆಚ್ಚಾಗಿ ಕಂಡುಬರುತ್ತದೆ. ಮನೆಗೆ ದೃಷ್ಟಿ ಬೀಳಬಾರದು ಎಂದು ಎಲ್ಲರೂ ಮನೆಯ ಬಾಗಿಲಿಗೆ ತೋರಣವಾಗಿ ಸ್ವಸ್ತಿಕ್ ಚಿಹ್ನೆಯ ತೋರಣ ಹಾಕಿರುತ್ತಾರೆ. ಸ್ವಸ್ತಿಕ್ ಚಿಹ್ನೆಗೆ ಅಪಾರವಾದ ಮಹತ್ವವಿದೆ. ಅಶುಭ ಸ್ಥಳಗಳಲ್ಲಿ ಎಂದಿಗೂ ಸ್ವಸ್ತಿಕನ್ನು ಬಿಡಿಸಬೇಡಿ. ಶೌಚಾಲಯ, ಸ್ನಾನಗೃಹ ಅಥವಾ ಇನ್ಯಾವುದೇ ಅಶುಭ ಸ್ಥಳಗಳಲ್ಲಿ ಸ್ವಸ್ತಿಕನ್ನು ಬಿಡಿಸಬೇಡಿ. ದಾರಿದ್ರ್ಯ, ರೋಗ, ಆರ್ಥಿಕ ಮುಗ್ಗಟ್ಟು, ಒತ್ತಡ ಕಾಡಲು ಶುರುವಾಗುತ್ತದೆ. ಕುಂಕುಮವನ್ನು ತೆಗೆದುಕೊಂಡು ಸ್ವಲ್ಪ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಮುಖ್ಯದ್ವಾರದ ಮೇಲೆ ಸ್ವಸ್ತಿಕವನ್ನು ಬರೆದರೆ ಮನೆಯಲ್ಲಿ ಇರುವಂತಹ ಕೆಟ್ಟ ಶಕ್ತಿಗಳು ದಾರಿದ್ರ್ಯ ಹೋಗಿ ಮನೆಯಲ್ಲಿ ಐಶ್ವರ್ಯ ನಿಲ್ಲುತ್ತದೆ. ತಪ್ಪದೆ ಪ್ರತಿ ಹುಣ್ಣಿಮೆ, ಅಮಾವಾಸ್ಯೆ, ಶುಕ್ರವಾರ, ಮಂಗಳವಾರದಂದು ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.